ನಮಸ್ಕಾರ ಸ್ನೇಹಿತರೆ. ಆನೆದಂತ ಹುಲಿ ಚರ್ಮ ಅಥವಾ ಅಪರೂಪದ ಸಸ್ಯಗಳನ್ನ ಅಕ್ರಮವಾಗಿ ಕಳ್ಳ ಸಾಗಾಣಿಕೆ ಮಾಡುವುದನ್ನ ಜಾಗತಿಕ ಮಟ್ಟದಲ್ಲಿ ತಡೆಯುವರು ಯಾರು ಎಂಬುದು ನಿಮಗೇನಾದ್ರೂ ಗೊತ್ತಾ? ಹೌದು ಸ್ನೇಹಿತರೆ, ಇತ್ತೀಚಿನ ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಪ್ರಪಂಚದಾದ್ಯಂತಹ ವನ್ಯಜೀವಿ ತಜ್ಞರು ಒಂದು ಪ್ರಮುಖ ಸಭೆಯನ್ನ ಮಾಡ್ತಾರೆ. ಅದು ಎಷ್ಟನೇ ಸಭೆ ಅಂದ್ರೆ 34ನೇ ಸಭೆ. ಈ ಸಭೆ ನಡೀತದೆ ಜಿನಿವಾದಲ್ಲಿ. ಈ ಸಭೆಯ ಹಿಂದಿರುವಂತಹ ಒಂದು ದೊಡ್ಡ ಶಕ್ತಿಯೇ ಸೈಟ್ಸ್. ಹೌದು ಸ್ನೇಹಿತರೆ, ಸೈಟ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೈಟ್ಸ್ ನ ಬಗ್ಗೆ ನೋಡೋಣ. ಸ್ನೇಹಿತರೆ, ಬನ್ನಿ ಇಂದಿನ ವಿಡಿಯೋದಲ್ಲಿ ಸೈಟ್ಸ್ ಅಂದರೆ ಏನು ಮತ್ತು ಪ್ರಾಣಿ ಪಕ್ಷಿಗಳನ್ನು ಎದ್ದು ಹೇಗೆ ರಕ್ಷಿಸುತ್ತೆ ಎಂಬುದನ್ನು ಸರಳವಾಗಿ ತಿಳಿಯೋಣ. ಹಾಗಾದ್ರೆ ಸ್ನೇಹಿತರೆ, ಮೊದಲದಾಗಿ ಸೈಟ್ಸ್ ಅಂದರೆ ಏನು, ವಾಟ್ ಈಸ್ ದ ಸೈಟ್ಸ್? ಇದರ ತಿಳಿಯೋಕ್ಕಿಂತ ಮುಂಚೆ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗಾದ್ರೆ ಸೈಟ್ಸ್ ಅಂದರೆ ಏನು ಸ್ನೇಹಿತರೆ? ಸೈಟ್ಸ್ ಅಂದರೆ ಅಳಿವಿನಂಚಿನಲ್ಲಿರುವಂತಹ ಕಾಡು ಪ್ರಾಣಿ ಮತ್ತು ಸಸ್ಯ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಸಮಾವೇಶ. ಇದನ್ನ ಸೈಟ್ಸ್ ಅಂತ ಹೇಳಲಾಗುತ್ತೆ. ಓಕೆ, ಸೈಟ್ಸ್ ನ ಒಂದು ಫುಲ್ ಫಾರ್ಮ್ ಅನ್ನು ನೋಡೋದಾದ್ರೆ ಕನ್ಸರ್ವೇಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನಾ ಅಂಡ್ ಫ್ಲೋರಾ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಸೈಟ್ಸ್ ನ ಸ್ಥಾಪನೆ ಯಾವಾಗಾಯ್ತು ಅಂದ್ರೆ 1973ರಲ್ಲಿ ಇದನ್ನ ಒಪ್ಪಿಕೊಳ್ಳಲಾಯಿತು ಮತ್ತು 1975ರಿಂದ ಇದು ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಸ್ನೇಹಿತರೆ, ಇದರ ಒಂದು ಸದಸ್ಯರ ಬಗ್ಗೆ ನೋಡೋದಾದ್ರೆ ಇದೊಂದು ಬೃಹತ್ ಜಾಗತಿಕ ಒಪ್ಪಂದವಾಗಿದ್ದು ಇದರಲ್ಲಿ ಭಾರತ ಸೇರಿದಂತೆ 184 ದೇಶಗಳು ಮತ್ತು ಯುರೋಪಿಯನ್ ಒಕ್ಕೂಟ ಸೇರಿ ಒಟ್ಟು 185 ಸದಸ್ಯರಿದ್ದಾರೆ. ಹೌದು ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಇದರ ಮುಖ್ಯ ಉದ್ದೇಶ ಏನಂದ್ರೆ ಕಾಡು ಪ್ರಾಣಿಗಳು ಮತ್ತು ಸಸ್ಯಗಳ ವ್ಯಾಪಾರವು ಕಾನೂನುಬದ್ಧವಾಗಿರಬೇಕು ಮತ್ತು ಆ ವ್ಯಾಪಾರದಿಂದ ಆ ಜೀವಿಗಳ ಅಸ್ತಿತ್ವಕ್ಕೆ ಯಾವುದೇ ಕುತ್ತು ಬರಬಾರದು ಎಂದು ಖಚಿತಪಡಿಸಿಕೊಳ್ಳುವುದೇ ಇದರ ಮುಖ್ಯ ಗುರಿ. ಸ್ನೇಹಿತರೆ, ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದ್ರೆ ಸೈಟ್ಸ್ ಒಂದು ಕಟ್ಟುನಿಟ್ಟಾದಂತಹ ಪರವಾನಗಿ ಅಂದ್ರೆ ಪರ್ಮಿಟ್ ಮತ್ತು ಪ್ರಮಾಣ ಪತ್ರ ವ್ಯವಸ್ಥೆಯ ಆಧಾರದ ಮೇಲೆ ಕೆಲಸವನ್ನ ಮಾಡುತ್ತೆ. ಹಾಗಾದ್ರೆ ಸ್ನೇಹಿತರೆ, ಇದು ಯಾವುದಕ್ಕೆ ಅನ್ವಯಿಸುತ್ತೆ? ಇದು ಯಾವುದಕ್ಕೆ ಅನ್ವಯಿಸುತ್ತೆ ಅಂದ್ರೆ ಬದುಕಿರುವಂತಹ ಅಥವಾ ಸಸ್ಯಗಳಾಗಿರಬಹುದು, ಅವುಗಳ ಭಾಗಗಳು, ಉದಾಹರಣೆಗೆ ಚರ್ಮ, ದಂತ, ಕೊಂಬು ಮತ್ತು ಅವುಗಳಿಂದ ತಯಾರಿಸಿದಂತಹ ಯಾವುದೇ ಉತ್ಪನ್ನಗಳ ಆಮದು ಮತ್ತು ರಫ್ತುಗಳನ್ನ ಇದು ನಿಯಂತ್ರಿಸುತ್ತೆ. ಈ ರೀತಿಯಾಗಿ ಸೈಟ್ಸ್ ಇವುಗಳನ್ನ ನಿಯಂತ್ರಿಸುತ್ತೆ. ಸ್ನೇಹಿತರೆ, ಇದರ ಕುರಿತಾದಂತಹ ಕಾನೂನು ಬದ್ಧತೆ ಯಾವ ರೀತಿಯಾಗಿರುತ್ತೆ ಅಂದ್ರೆ ಸೈಟ್ಸ್ ನ ನಿಯಮಗಳು ಎಲ್ಲಾ ಸದಸ್ಯ ರಾಷ್ಟ್ರಗಳಿಗೆ ಕಡ್ಡಾಯ. ಆದ್ರೆ ಪ್ರತಿಯೊಂದು ದೇಶವು ಇದನ್ನ ಜಾರಿಗೊಳಿಸಲು ತನ್ನದೇ ಆದಂತಹ ರಾಷ್ಟ್ರೀಯ ಕಾನೂನುಗಳನ್ನ ರೂಪಿಸಿಕೊಳ್ಳಬೇಕು. ಹಾಗೂ ಇದರ ಮುಖ್ಯ ಕಚೇರಿ ಅಂದ್ರೆ ಸಚಿವಾಲಯ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ನ ಜಿನಿವಾದಲ್ಲಿ ಇರುವಂತದ್ದು. ಹಾಗೂ ಇದನ್ನು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಂದರೆ UNEP ನಿರ್ವಹಿಸುತ್ತದೆ. ಇನ್ನು ಇದರ ಸಭೆ ಏನಿದೆ ಪ್ರತಿ 2 ರಿಂದ 3 ವರ್ಷಗಳಿಗೊಮ್ಮೆ ಎಲ್ಲಾ ದೇಶಗಳ ಪ್ರತಿನಿಧಿಗಳು ಸಭೆಯನ್ನ ಸೇರುತ್ತಾರೆ. ಇನ್ನು ಇದನ್ನ ಕಾಪ್ ಅಂತಾನೂ ಕೂಡ ಕರೆಯಲಾಗುತ್ತೆ. ಕಾಪ್ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಸ್ನೇಹಿತರೆ, ಈ ಸಭೆಯಲ್ಲಿ ಜೀವಿಗಳ ರಕ್ಷಣೆಯ ಪಟ್ಟಿಯನ್ನ ಪರಿಶೀಲಿಸಿ ಬದಲಾವಣೆಗಳನ್ನ ಮಾಡಲಾಗುತ್ತೆ. ಇನ್ನು ವನ್ಯಜೀವಿಗಳಿಗೆ 3 ಹಂತದಲ್ಲಿ ರಕ್ಷಣೆಯನ್ನ ಮಾಡಲಾಗುತ್ತೆ. ಸೈಟ್ಸ್ ಪ್ರಾಣಿಗಳು ಮತ್ತು ಸಸ್ಯಗಳಿಗೆ ಅವುಗಳ ಅಪಾಯದ ಮಟ್ಟವನ್ನ ಆಧರಿಸಿ 3 ಭಾಗಗಳಲ್ಲಿ ಅಂದರೆ ಅನುಬಂಧ 3 ಅನುಬಂಧಗಳಲ್ಲಿ ರಕ್ಷಣೆಯನ್ನ ನೀಡಲಾಗುತ್ತೆ. ಇದು VIP ಭದ್ರತೆಯಂತೆ ಕೆಲಸವನ್ನ ಮಾಡುತ್ತದೆ. ಇನ್ನು ಸ್ನೇಹಿತರೆ, ಅನುಬಂಧ 1 ಏನಿದೆ ಇದು ಅತ್ಯುತ್ತಮ ರಕ್ಷಣೆ ಆಗಿರುವಂತದ್ದು. ಅಂದರೆ ಇದರಲ್ಲಿ ಸಂಪೂರ್ಣವಾಗಿ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು ಮತ್ತು ಸಸ್ಯಗಳು ಬರುತ್ತವೆ. ಅವುಗಳ ವಾಣಿಜ್ಯ ವ್ಯಾಪಾರವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಉದಾಹರಣೆಗೆ ಹುಲಿ, ಸಿಂಹ ಮತ್ತು ಕಾಡಾಮೃಗ. ಇನ್ನು ಸ್ನೇಹಿತರೆ, ಅನುಬಂಧ 2ರಲ್ಲಿ ಮಧ್ಯಮ ರಕ್ಷಣೆ ಇರುವಂತದ್ದು. ಅಂದರೆ ಪ್ರಸ್ತುತ ಅಳಿವಿನಂಚಿನಲ್ಲಿ ಇಲ್ಲದಿದ್ದರೂ ವ್ಯಾಪಾರವನ್ನ ನಿಯಂತ್ರಿಸದಿದ್ದರೆ ಭವಿಷ್ಯದಲ್ಲಿ ಅಪಾಯಕ್ಕೆ ಸಿಲುಕುವಂತಹ ಜೀವಿಗಳು ಇದರಲ್ಲಿ ಬರುತ್ತವೆ. ಇನ್ನು ಒಂದು ವೇಳೆ ರಫ್ತು ಮಾಡುವಂತಹ ದೇಶವು ಈ ವ್ಯಾಪಾರದಿಂದ ಜೀವಿಯ ಉಳಿವಿಗೆ ಅಥವಾ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ ಎಂದು ಸಂಶೋಧನೆ ಮಾಡಿ ಪರವಾನಗಿ ನೀಡಿದರೆ ಮಾತ್ರ ಇದರ ನಿಯಂತ್ರಿತ ವ್ಯಾಪಾರಕ್ಕೆ ಅವಕಾಶ ಇರುವಂತದ್ದು. ಸ್ನೇಹಿತರೆ, ಅನುಬಂಧ 3 ಏನಿದೆ ಇದು ಸ್ಥಳೀಯ ರಕ್ಷಣೆ ಆಗಿರುವಂತದ್ದು. ಅಂದರೆ ಯಾವುದಾದ್ರೂ ಒಂದು ದೇಶವು ತನ್ನ ದೇಶದಲ್ಲಿರುವಂತಹ ನಿರ್ದಿಷ್ಟ ಪ್ರಾಣಿ ಅಥವಾ ಸಸ್ಯಗಳನ್ನ ರಕ್ಷಿಸಲು ಈ ತರ ಸೈಟ್ಸ್ ದೇಶಗಳ ಸಹಾಯ ಕೇಳಿದಾಗ ಆ ಜೀವಿಗಳನ್ನು ಈ ಪಟ್ಟಿಗೆ ಸೇರಿಸಲಾಗತ್ತೆ. ಸ್ನೇಹಿತರೆ, ಇವುಗಳ ವ್ಯಾಪಾರ ಮಾಡಬೇಕಾದ್ರೆ ರಫ್ತು ಮಾಡುವ ದೇಶದ ಪರವಾನಗಿ ಮತ್ತು ಮೂಲದ ಪ್ರಮಾಣ ಪತ್ರ
ಅಂದ್ರೆ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಇದು ಕಡ್ಡಾಯವಾಗಿರುತ್ತೆ. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸೈಟ್ಸ್ ನಮ್ಮ ಭೂಮಿಯ ಮೇಲಿರುವಂತಹ ಅಪರೂಪದ ವನ್ಯಜೀವಿಗಳನ್ನು ಮತ್ತು ಸಸ್ಯಗಳನ್ನು ಅಕ್ರಮ ವ್ಯಾಪಾರದಿಂದ ರಕ್ಷಿಸುವಂತಹ ಒಂದು ದೊಡ್ಡ ಜಾಗತಿಕ ಕಾವಲುಗಾರ. ಹೌದು ಸ್ನೇಹಿತರೆ, ವನ್ಯಜೀವಿಗಳ ಉಳಿವೆ ಮಾನವನ ಉಳಿವು ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಮತ್ತು ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಇಂತಹ ಅದ್ಭುತ ಶೈಕ್ಷಣಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಕೋಲಜಿ ಎನ್ವೈರನ್ಮೆಂಟ್ ಟಾಪಿಕ್ಗೆ ರಿಲೇಟೆಡ್ ಆದಂತಹ ಮತ್ತಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.